ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟು ಬಿ ಫಾರ್ಮ್ಸ್ ಅನ್ನು ಯಾವ ರೀತಿ ಇಂಗ್ಲಿಷ್ನಲ್ಲಿ ಬಳಸಬೇಕು, ಟು ಬಿ ಫಾರ್ಮ್ಸ್ ಆಮಿಜಾರ್ ಅನ್ನು ಬಳಸಿ ಇಂಗ್ಲಿಷ್ನಲ್ಲಿ ನಾವು ಯಾವ ರೀತಿ ಮಾತಾಡಬೇಕು ಅದನ್ನು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವಿಥೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ನೋಡಿ, ಮೊದಲನೇದಾಗಿ ನಮಗೆ ಪ್ರೆಸೆಂಟ್ ನಲ್ಲಿ ಟು ಬಿ ಫಾರ್ಮ್ಸ್ ಯಾವ ರೀತಿ ಬಳಸ್ತೀವಿ ಅಂದರೆ, ಪ್ರೆಸೆಂಟ್ ನಲ್ಲಿ ಟು ಬಿ ಫಾರ್ಮ್ಸ್ ಯಾವ ಇದೆ ಅಂತಂದ್ರೆ ಆಮ್ ಈಸ್ ಆರ್. ಓಕೆ, ಆಮ್ ಈಸ್ ಆರ್ ಅನ್ನು ಬಳಸಿ ನಾವು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಕಮ್ಯುನಿಕೇಶನ್ ಮಾಡಬೇಕು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಕಲಿತಾ ಇದ್ದೀವಿ. ಇಲ್ಲಿ ನೋಡಿ, ಆಮ್ ಅನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ಈಸ್ ಅನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ಆರ್ ಅನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ಮೊದಲನೇದಾಗಿ ನಮಗೆ ಇವೆಲ್ಲ ನಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಆಮ್ ಅನ್ನು ನಾವು ಐ ಜೊತೆ ಬಳಸ್ತೀವಿ. ಓಕೆ, ಫಸ್ಟ್ ಪರ್ಸನ್ ಜೊತೆ ಐ ಜೊತೆ ನಾವು ಆಮ್ ಬಳಸ್ತೀವಿ. ಈಸ್ ಅನ್ನು ನಾವು ಥರ್ಡ್ ಪರ್ಸನ್ ಇರ್ತಕ್ಕಂಥ ಪ್ರೊನೌನ್ ಜೊತೆ ಬಳಸ್ತೀವಿ, ಲೈಕ್ ಹಿ, ಶಿ, ಇಟ್. ಮತ್ತೆ ವ್ಯಕ್ತಿ ಹೆಸರನ್ನು ಕರೆಯುವಾಗ ಸಂಜು ಈಸ್, ಗೀತಾ ಈಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ ಅನ್ನು ನಾವು ಸೆಕೆಂಡ್ ಪರ್ಸನ್ ಇರ್ತಕ್ಕಂತಹ ಪ್ರೊನೌನ್ ಜೊತೆ ಬಳಸಬೇಕು, ಲೈಕ್ ವಿ, ಯು, ದೇ. ಅಥವಾ ಇಬ್ಬರು ವ್ಯಕ್ತಿ ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ಹೆಸರನ್ನು ನಾವು ಒಮ್ಮೆ ಕರೆಯುವಾಗ ಸಂಜು ಆ್ಯಂಡ್ ಗೀತಾ ಆರ್, ಈ ರೀತಿ. ಇಲ್ಲಿ ನೋಡಿ, ಮೊದಲನೇದಾಗಿ ನಮಗೆ ಪ್ರೆಸೆಂಟ್ ಟು ಬಿ ಫಾರ್ಮ್ಸ್ ಅನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂದರೆ, ಪ್ರೆಸೆಂಟ್ನಲ್ಲಿ ನಾವು ಯಾವ ರೀತಿ ಇದ್ದೀವಿ, ಚೆನ್ನಾಗಿದ್ದೀವಿ, ಕೆಟ್ಟವರಿದ್ದೀವಿ, ಬಡವರಾಗಿದ್ದೀವಿ, ಶ್ರೀಮಂತರಾಗಿದ್ದೀವಿ, ಏನಿದ್ದೀವಿ ಪ್ರೆಸೆಂಟ್ನಲ್ಲಿ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಟು ಬಿನಲ್ಲಿ ನಾವು ಮಾತಾಡಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ, ಟು ಬಿ ಫಾರ್ಮ್ಸ್ ಅನ್ನು ನಾವು ಇಲ್ಲಿ ಎಲ್ಲಿ ಬಳಸ್ತಾ ಇದ್ದೀವಿ ಅಂದರೆ, ಅಡ್ಜೆಕ್ಟಿವ್ಸ್ ಮತ್ತು ನೌನ್ಸ್ ಅನ್ನು ಸಪೋರ್ಟ್ ತಗೊಂಡು, ಅಡ್ಜೆಕ್ಟಿವ್ಸ್ ಮತ್ತು ನೌನ್ಸ್ಗಳ ಸಹಾಯದಿಂದ ನಾವು ಇಂಗ್ಲಿಷ್ನಲ್ಲಿ ಸೆಂಟೆನ್ಸಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಮೊದಲನೇದಾಗಿ ಅಡ್ಜೆಕ್ಟಿವ್ಸ್ ಅಂದರೆ ಏನು ಗೊತ್ತಿರಬೇಕು, ಆಮೇಲೆ ನೌನ್ಸ್ ಅಂದರೆ ಏನು ಗೊತ್ತಿರಬೇಕು. ಇಲ್ಲಿ ನೋಡಿ, ಅಡ್ಜೆಕ್ಟಿವ್ಸ್ ಇನ್ ದ ಸೆನ್ಸ್ ಇದು ಡಿಸ್ಕ್ರೈಬ್ ಮಾಡುತ್ತೆ, ನೌನಿಗೆ ಮತ್ತು ಪ್ರೊನೌನಿಗೆ ಏನು ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ, ಅದರ ವಿಶೇಷಣೆ ಕೊಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಸೆಂಟೆನ್ಸಸ್ ಈ ರೀತಿ ಹೇಳ್ತೀವಿ, ಐ ಆಮ್ ಗುಡ್. ನೋಡಿ, ಗುಡ್ ಏನಿದೆ ನೋಡಿ, ಇದು ಅಡ್ಜೆಕ್ಟಿವ್ಸ್ ಇದೆ. ಓಕೆ, ಒಂದು ವ್ಯಕ್ತಿಗೆ ಡಿಸ್ಕ್ರೈಬ್ ಆಗುತ್ತೆ, ಹೌದಲ್ರಿ. ಹಿ ಈಸ್ ಗುಡ್ ಪರ್ಸನ್ ಅಂತೀವಿ, ಹಿ ಈಸ್ ಅ ಗುಡ್ ಬಾಯ್, ಸಿ ಈಸ್ ಅ ಗುಡ್ ಗರ್ಲ್. ಈ ರೀತಿ ಸೆಂಟೆನ್ಸಸ್ ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಅಡ್ಜೆಕ್ಟಿವ್ಸ್ ಅನ್ನು ಸಪೋರ್ಟ್ ತಗೊಂಡು, ಅಡ್ಜೆಕ್ಟಿವ್ ವರ್ಡ್ಸ್ಗಳನ್ನು ತಗೊಂಡು, ಅಡ್ಜೆಕ್ಟಿವ್ ವರ್ಡ್ಸ್ ಅನ್ನು ಬಳಸಿ ನಾವು ಇಂಗ್ಲಿಷ್ನಲ್ಲಿ ಮಾತಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಅಡ್ಜೆಕ್ಟಿವ್ಸ್ಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನಾನು ಬರೆದಿದ್ದೀನಿ. ಇಲ್ಲಿ ನೋಡಿ, ಗುಡ್ ಅಂದರೆ ಒಳ್ಳೆಯ ಅಂತ ಮೀನಿಂಗ್ ಆಗುತ್ತೆ, ಬ್ಯಾಡ್ ಅಂದರೆ ಕೆಟ್ಟದು, ಕ್ಲೇವರ್ ಅಂದರೆ ಜಾಣ, ರೈಟ್. ರಿಚ್ ಅಂದರೆ ಶ್ರೀಮಂತ. ನೋಡಿ, ಅಂತೀವಲ್ರಿ, ಹಿ ಈಸ್ ರಿಚ್, ಅವನು ಶ್ರೀಮಂತನಿದ್ದಾನೆ, ರೈಟ್. ಅವಳು ಬಡವಳಿದ್ದಾಳೆ, ಸಿ ಈಸ್ ಪೂವರ್ ಅಂತೀವಿ, ರೈಟ್. ಅವನು ಬಲಿಷ್ಠನಾಗಿದ್ದಾನೆ, ಹಿ ಈಸ್ ಸ್ಟ್ರಾಂಗ್. ಇಂಡಿಯನ್ ಕ್ರಿಕೆಟ್ ಟೀಮ್ ಈಸ್ ಫೇಮಸ್ ಅಂತೀವಿ. ಇಲ್ಲಿ ಫೇಮಸ್ ಅಂದ್ರೆ ಏನ್ರಿ, ಖ್ಯಾತ. ಓಕೆ, ಅಂದ್ರೆ ಫೇಮಸ್ ಆಗಿದೆ ಅಂತಿದ್ರ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೌನ್ಸ್ಗೆ ಕೆಲವೊಂದು ಎಕ್ಸಾಂಪಲ್ ನಾನು ಇಲ್ಲಿ ಬರೆದಿದ್ದೀನಿ. ಡಾಕ್ಟರ್ ಇದೆ. ಈಗ ಕೆಲವೊಬ್ಬರು ಅಂತಾರೆ, ಐ ಆಮ್ ಅ ಡಾಕ್ಟರ್, ನಾನು ಡಾಕ್ಟರ್ ಇದ್ದೇನೆ, ಹೌದಲ್ರಿ. ನಾನು ಟೀಚರ್ ಆಗಿದ್ದೇನೆ, ಐ ಆಮ್ ಅ ಟೀಚರ್. ಅವಳು ಶಿಕ್ಷಕಿ ಇದ್ದಾಳೆ, ಶಿ ಈಸ್ ಅ ಟೀಚರ್, ರೈಟ್. ನೋಡಿ, ಅದೇ ರೀತಿ ಲಾಯರ್, ದೇ ಆರ್ ಲಾಯರ್ಸ್, ಅವರು ವಕೀಲರು ಆಗಿದ್ದಾರೆ ಅಂತ. ಓಕೆ, ಈಗ ಡ್ರೈವರ್, ಹಿ ಈಸ್ ಅ ಡ್ರೈವರ್ ಅಂತೀವಿ, ಹೌದಲ್ರಿ, ಅವನು ಡ್ರೈವರ್ನಾಗಿದ್ದಾನೆ. ಬಾಯ್ ಮೀನ್ಸ್ ಹುಡುಗ. ಫಾರ್ಮರ್ ಅಂದ್ರೆ ರೈತ, ಮೈ ಫಾದರ್ ಈಸ್ ಅ ಫಾರ್ಮರ್, ರೈಟ್ ರೀ. ಮೈ ಫಾದರ್ ಈಸ್ ಅ ಫಾರ್ಮರ್. ಈ ರೀತಿ ಸೆಂಟೆನ್ಸಸ್ ನಲ್ಲಿ ನಾವು ಮಾತಾಡಬೇಕಾದ್ರೆ ಇವೆಲ್ಲ ವರ್ಡ್ಸ್ ಗಳನ್ನು ಬಳಸಿ ಮಾತಾಡ್ತೀವಿ. ಅಡ್ಜೆಕ್ಟಿವ್ಸ್ ಮತ್ತು ನೌನ್ಸ್ ಅನ್ನು ತಗೊಂಡು ನಾವು ಯಾವ ರೀತಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸಸ್ ಮಾಡೋದು ಈ ಮುಂದೆ ನಾವು ಕಲಿಯೋಣ. ಓಕೆ, ಇಲ್ಲಿ ನೋಡಿ, ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ, ಸರ್ ಇದು ಆಮಿಜಾರ್ ಅನ್ನು ನಾವು ನೋಡಿದರೆ ನಾವು ಟೆನ್ಸ್ ನಲ್ಲಿ ಕೂಡ ಯೂಸ್ ಮಾಡ್ತೀವಿ, ಹೌದಲ್ರಿ. ಇದು ಟೆನ್ಸ್, ಈ ಟಾಪಿಕ್ ಟೆನ್ಸ್ ಅಥವಾ ಇಲ್ಲ ನೋಡಿ, ಇದು ಟೆನ್ಸ್ ಇಲ್ಲ. ಟೆನ್ಸ್ ಯಾಕಿಲ್ಲ ಅಂದ್ರೆ, ಇಲ್ಲಿ ನಾವು ಯಾವುದೇ ತರಹದ ನಾವು ಇಲ್ಲಿ ವರ್ಬ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಹೌದಲ್ರಿ. ನೋಡಿ, ವರ್ಬ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು ಕ್ರಿಯೆ ಒಂದು ನಡೀತಾ ಇರುತ್ತೆ. ಓಕೆ, ಒಂದು ಕ್ರಿಯೆ, ಒಂದು ಕೆಲಸ ಪ್ರೊಸೆಸ್ನಲ್ಲಿ ಇರುತ್ತೆ ಅಥವಾ ನಡೀತಾ ಇರುತ್ತೆ, ಹೌದಲ್ರಿ. ಅವುಗಳನ್ನು ನಾವು ವರ್ಬ್ ಅಂತ ಕರಿತೀವಿ, ಕರೆಕ್ಟ್ ರೀ. ಫಾರ್ ಎಕ್ಸಾಂಪಲ್, ಒಂದು ವರ್ಬಿಗೆ ಎಕ್ಸಾಂಪಲ್ ಬಂದ್ರೆ, ವರ್ಬಿಗೆ ಒಂದು ಎಕ್ಸಾಂಪಲ್ ಯಾವ ರೀತಿ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಗೋ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಗೋ, ವೆಂಟ್, ಗಾನ್, ಹೌದಲ್ರಿ. ಇದು ಒಂದು ಆಕ್ಷನ್ ತೋರಿಸುತ್ತೆ. ಗೋ ಅಂದ್ರೆ ಹೋಗು,
ಹೌದಲ್ರಿ. V1, V2, V3 ಈ ರೀತಿ ನಾವು ವರ್ಬಿಗೆ ಡಿವೈಡ್ ಮಾಡಿರ್ತೀವಿ. ಬಟ್ ಅಡ್ಜೆಕ್ಟಿವ್ಸ್ಗೆ ಮತ್ತು ನೌನಿಗೆ ಡಿವೈಡ್ ಮಾಡಕ್ ಆಗಂಗಿಲ್ಲ. ಗುಡ್ ಇದ್ರೆ ಗುಡ್ಡೇ ಇರುತ್ತೆ, ಹೌದಲ್ರಿ. ಡಾಕ್ಟರ್ ಇದೆ, ಡಾಕ್ಟರ್ಡ್ ಏನು ಹೇಳಕ್ ಆಗಿಲ್ಲ. ಬ್ಯಾಡೆಡ್ ಏನು ಹೇಳಕ್ ಆಗಲ್ಲ, ಹೌದಲ್ರಿ. ಬ್ಯಾಡೇ ಇರುತ್ತೆ, ಗುಡ್ಡೇ ಇರುತ್ತೆ. ಕ್ಲೇವರ್, ಜಾಣ, ಇವೆಲ್ಲ ವರ್ಡ್ಸ್ಗಳು ಏನಿದೆ ರೀ, ಅಡ್ಜೆಕ್ಟಿವ್ಸ್ ವರ್ಡ್ಸ್ಗಳು ಏನಿದೆ ಡಿಸ್ಕ್ರೈಬ್ ಮಾಡುತ್ತೆ. ಒಂದು ವ್ಯಕ್ತಿಗೆ ಏನು ಮಾಡುತ್ತೆ ರೀ, ಡಿಸ್ಕ್ರೈಬ್ ಮಾಡುತ್ತೆ. ಅದರ ಗುಣವನ್ನು ತೋರಿಸ್ಕೊಡುತ್ತೆ, ಅದು ವಿಶೇಷಣ ನಮಗೆ ತೋರಿಸ್ಕೊಡುತ್ತೆ. ಓಕೆ, ಅರ್ಥ ಆಗತ್ರಿ. ಓಕೆ, ನಮಗೆ ಯಾರಾದರೆ ನಿಮ್ಮ ಮೇಲೆ ಡೌಟ್ ಬರ್ತಾ ಇದ್ರೆ ನೋಡಿ, ನಮ್ಮದು ಇದು ಟು ಬಿ ಟಾಪಿಕ್ ಏನಿದೆ ಇದು ಟೆನ್ಸ್ ಇಲ್ಲ. ಓಕೆ, ಯಾಕೆ ಟೆನ್ಸ್ ಇಲ್ಲ ಅಂದರೆ ನಾವು ಇಲ್ಲಿ ಯಾವುದೇ ತರಹದ ವರ್ಬನ್ನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಫೈನ್. ಇಲ್ಲಿ ನೋಡಿ, ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರೆಸೆಂಟ್ ಟು ಬಿ ಫಾರ್ಮ್ಸ್ ಯಾವಿದೆ ಅಂದರೆ, ಪ್ರೆಸೆಂಟ್ ಟು ಬಿನಲ್ಲಿ 3 ಹೆಲ್ಪಿಂಗ್ ವರ್ಬ್ ಬರುತ್ತೆ. ಫಸ್ಟ್ ಒನ್ ರೀ, ಆಮ್, ಈಸ್, ಆರ್. ಓಕೆ, 3 ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿ ನಾವು ಇಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡಬೇಕಾಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಐ ಜೊತೆ ನಾವು ಆಮ್ ಬಳಸಬೇಕು. ಯಾವ ರೀತಿ ಈ ಸೆಂಟೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ನೋಡಿ. ಆಲ್ರೆಡಿ ನಾನು ಕಾಲಮ್ ಒಂದು ರೋ ಮತ್ತು ಇದು ಒಂದು ಕಾಲಮ್ ಹಾಕ್ಬಿಟ್ಟಿದ್ದೀನಿ. ಇದು ಪಾಸಿಟಿವ್ ಆನ್ಸರ್ ಮತ್ತು ಇಲ್ಲಿ ನೆಗೆಟಿವ್ ಆನ್ಸರ್ ಅಂತ ಒಂದು 2 ಥರ ಸೆಂಟೆನ್ಸಸ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್. ಓಕೆ, ಐ ಆಮ್. ವಿ ಆರ್. ಓಕೆ, ಯು ಆರ್. ಇಲ್ಲಿ ನೋಡಿ, ಈ ಸೆಂಟೆನ್ಸಸ್ ಫುಲ್ ಆಗ್ತಾ ಇದೆಯಾ? ಐ ಆಮ್, ವಿ ಆರ್, ಯು ಆರ್. ಈ ಸೆಂಟೆನ್ಸ್, ಇಸ್ ದಿಸ್ ಸೆಂಟೆನ್ಸ್ ಕಂಪ್ಲೀಟ್? ನೋಡಿ, ಇದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆನಾ? ಇಲ್ಲ. ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂದರೆ, ನಮ್ಮ ಸೆಂಟೆನ್ಸ್ ಮಾಡಬೇಕಾದ್ರೆ ನೋಡಿ, ಫಸ್ಟ್ ಸಬ್ಜೆಕ್ಟ್ ಇರಬೇಕು, ರೈಟ್ ರೀ, ಆಮೇಲೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಹೌದಲ್ರಿ, ಆಮೇಲೆ ಆಬ್ಜೆಕ್ಟ್ ಇರಬೇಕು, ಕರೆಕ್ಟ್ ರೀ. ಅವಾಗ ನಮ್ಮ ಸೆಂಟೆನ್ಸ್ ಏನಾಗುತ್ತೆ ರೀ, ಇದು ಕಂಪ್ಲೀಟ್ ಆಗುತ್ತೆ, ಕರೆಕ್ಟ್ ರೀ. ಇಲ್ಲಿ ನೋಡಿ, ನಾವು ಇಲ್ಲಿ ನಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ಇಲ್ಲಿ ಆಬ್ಜೆಕ್ಟ್ ಜಾಗದಲ್ಲಿ ನಾವು ಅಡ್ಜೆಕ್ಟಿವ್ಸ್ ಅಥವಾ ನೌನ್ ಇದ್ರೆ ನಮ್ಮ ಸೆಂಟೆನ್ಸ್ ಏನಾಗುತ್ತೆ, ಇಲ್ಲಿ ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಗುಡ್. ಇಲ್ಲಿ ನಾವು ಗುಡ್ ತಗೊಳ್ತೀನಿ ನೋಡ್ರಿ. ಓಕೆ, ಐ ಆಮ್ ಗುಡ್. ನಾನು ಒಳ್ಳೆಯವನಿದ್ದೇನೆ. ಇಲ್ಲಿ ನೋಡಿ, ಈ ಸೆಂಟೆನ್ಸಸ್ಗಳು ನಾವು ಎಲ್ಲಿ ಬಳಸ್ತೀವಿ, ಯಾವ ರೀತಿ ಬಳಸ್ತೀವಿ ಅಂದರೆ, ನಾವು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಈ ರೀತಿ ಮಾತಾಡ್ತೀವಿ, ಹೌದ್ರಿ. ನಾನು ಚೆನ್ನಾಗಿದ್ದೇನೆ, ನಾವು ಒಳ್ಳೆಯವರಿದ್ದೇವೆ, ಅವನು ಕೆಟ್ಟವನಾಗಿದ್ದಾನೆ, ಅವಳು ಶ್ರೀಮಂತಳಿದ್ದಾಳೆ, ಅದು ಚೆನ್ನಾಗಿದೆ, ಹೌದಲ್ರಿ. ಪ್ರೆಸೆಂಟ್ನಲ್ಲಿ ನಾವು ಯಾವ ರೀತಿ ಇದ್ದೀವಿ, ಒಳ್ಳೆ ಇದ್ದೀವಿ, ಕೆಟ್ಟವನಿದ್ದೀವಿ, ಹೌದಲ್ಲಿ, ಬಡವರಿದ್ದೀವಿ, ಶ್ರೀಮಂತರಿದ್ದೀವಿ, ಬಲಿಷ್ಠರಾಗಿದ್ದೀವಿ, ಡಾಕ್ಟರ್ ಇದ್ದೀವಿ, ಇಂಜಿನಿಯರ್ ಇದ್ದೀವಿ, ನಾವು ಏನಿದ್ದೀವಿ ಅದನ್ನು ಹೇಳಬೇಕಾದ್ರೆ ನಾವು ಪ್ರೆಸೆಂಟ್ ಟು ಬಿನಲ್ಲಿ ಈ ಸೆಂಟೆನ್ಸಸ್ಗಳನ್ನು ಬಳಸಬೇಕಾಗತ್ತೆ. ಓಕೆ, ಈಗ ನೋಡಿ, ನಮ್ಮ ಹೆಲ್ಪಿಂಗ್ ವರ್ಬ್ದು ಕೆಲಸ ಏನಿದೆಯಪ್ಪ ಅಂದರೆ ಕನ್ಫರ್ಮೇಷನ್ ಕೊಡುತ್ತೆ. ನಾವು ಇದ್ದೀವಿ ಅಂತ, ಚೆನ್ನಾಗಿದ್ದೇನೆ, ಇದ್ದೇನೆ, ಇದ್ದೇವೆ, ಇದ್ದಿ, ಇದ್ದೀರಿ, ಇದ್ದಾನೆ, ಇದ್ದಾಳೆ, ಈ ರೀತಿ ಸೆಂಟೆನ್ಸಸ್ ನಾವು ಹೇಳಬೇಕಾದ್ರೆ ನಮ್ಮ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ವಿ ಆರ್ ಗುಡ್ ಅಂದರೆ ನಾವು ಒಳ್ಳೆಯರಿದ್ದೇವೆ. ನೋಡಿ, ಇದ್ದೇವೆ ಅಂತ ಇದರ ಮೀನಿಂಗ್ ಏನು ಬರುತ್ತೆ? ಒಳ್ಳೆಯವರು ಇದ್ದೇವೆ. ಯು ಆರ್ ಗುಡ್ ಅಂದರೆ ನೀನು ಒಳ್ಳೆಯವನಿದ್ದಿ. ಇಲ್ಲಿ ನೋಡಿ, ಇವ್ಗೆ 2 ಮೀನಿಂಗ್ ಬರುತ್ತೆ. ನೀವು ಒಳ್ಳೆಯವರಿದ್ದೀರಿನೂ ಕೂಡ ಹೇಳ್ಬೋದು, ಅಥವಾ ನೀನು ಒಳ್ಳೆಯವನಿದ್ದಿ ಅಂತ, ಹೌದಲ್ರಿ. ನೀವು ಇವ್ಗೆ 2 ಮೀನಿಂಗ್ ಬರುತ್ತೆ. ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಸೇಮ್ ಇರುತ್ತೆ, ಬಟ್ ಕನ್ನಡದಲ್ಲಿ ನಾವು ಹೇಳೋ ರೀತಿ ಬೇರೆ ಬೇರೆ ಆಗಿರುತ್ತೆ. ನೀನು ಒಳ್ಳೆಯವನಿದ್ದಿ ಅಥವಾ ನೀವು ಒಳ್ಳೆಯವರಿದ್ದೀರಿ, ಈ ರೀತಿ. ಓಕೆ, ನೆಕ್ಸ್ಟ್ ನೋಡಿ, ದೇ ಆರ್ ಗುಡ್. ಅವರು ಒಳ್ಳೆಯರಿದ್ದಾರೆ, ರೈಟ್. ನೆಕ್ಸ್ಟ್, ಹಿ ಈಸ್ ಗುಡ್. ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ನಾವು ಈಸ್ ಬಳಸಬೇಕು. ಹಿ, ಶಿ, ಇಟ್ಟಿಗೆ ನಾವು ಏನು ಮಾಡ್ತೀವಿ, ಸೆಂಟೆನ್ಸ್ನಲ್ಲಿ ಈಸ್ ಅನ್ನು ಬಳಸಿ ಮಾತಾಡಬೇಕು. ಹಿ ಈಸ್ ಗುಡ್, ಅವನು ಒಳ್ಳೆಯನಿದ್ದಾನೆ, ಅವನು ಒಳ್ಳೆಯ ಇದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಗುಡ್ ಅಂತೀವಿ, ರೈಟ್. ನೆಕ್ಸ್ಟ್, ಶಿ ಈಸ್ ಗುಡ್.
ಅವಳು ಒಳ್ಳೆಯವಳಿದ್ದಾಳೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ಗುಡ್. ಅದು ಅಥವಾ ಇದು ಒಳ್ಳೆಯದಿದೆ. ಓಕೆ, ನೆಕ್ಸ್ಟ್ ಒಂದು ವ್ಯಕ್ತಿ ಹೆಸರನ್ನು ತಗೊಂಡೆ ಸೆಂಟೆನ್ಸ್ ಮಾಡಬೇಕಾದ್ರೆ ಸಂಜು ಈಸ್ ಗುಡ್. ಸಂಜು ಒಳ್ಳೆಯನಿದ್ದಾನೆ. ಓಕೆ, ಗೀತಾ ಈಸ್ ಗುಡ್. ಗೀತಾ ಒಳ್ಳೆಯಳಿದ್ದಾಳೆ. ಹೌದಲ್ರಿ? ಈ ರೀತಿ ನಾವು ಸೆಂಟೆನ್ಸಸ್ನಲ್ಲಿ ನಾವು ಟು ಬಿ ಫಾರ್ಮ್ಸ್ನಲ್ಲಿ ಪಾಸಿಟಿವ್ ಆನ್ಸರ್ ನಾವು ಹೇಳ್ತೀವಿ. ಇದೇ ರೀತಿ ಎರಡು ವ್ಯಕ್ತಿ ಅಥವಾ ಎರಡಕ್ಕಿಂತ ಜಾಸ್ತಿ ವ್ಯಕ್ತಿ ಇರ್ತಕ್ಕಂಥ ಪ್ರೊನೌನ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಸಂಜು ಆ್ಯಂಡ್ ಗೀತಾ ಆರ್ ಅನ್ಬೇಕು. ಯಾಕಂದ್ರೆ ಇಬ್ಬರು ವ್ಯಕ್ತಿನ ಜೋಡಿಸಿ ಹೇಳ್ತಾ ಇದ್ದೀವಿ. ಹೌದಲ್ರಿ? ಒಬ್ಬ ಸಿಂಗಲ್ ಹೇಳಬೇಕಾದ್ರೆ ಈಸ್ ಬಳಸ್ತಿದ್ದೀವಿ, ಇಲ್ಲಿ ನಾವು ಆರ್ ಬಳಸಬೇಕು. ಸಂಜು ಆ್ಯಂಡ್ ಗೀತಾ ಆರ್ ಗುಡ್. ಎವ್ರಿಬಡಿ ಈಸ್ ಗುಡ್. ಎಲ್ಲರೂ ಅಂತ ಬಂದ್ಕೊಳ್ತಿಕೊಳ್ಳಿ. ಇದೆಲ್ಲರಿಗೆ ನಾವು ಈಸ್ ಹೆಲ್ಪಿಂಗ್ ವರ್ಬನ್ನು ಬಳಸಿ ಮಾತಾಡಬೇಕು. ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಕೂಡ ರೈಸ್ ಆಗುತ್ತೆ, ಸರ್ ಎವ್ರಿಬಡಿ ಅಂದರೆ ಎಲ್ಲರೂ ಆಗುತ್ತೆ, ಇದು ಪ್ಲೂರಲ್ ಆಗಲ್ಲೇನ್ರಿ ಅಂತ ನೀವು ಕ್ವಶನ್ ರೈಸ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಹೌದಲ್ರಿ? ಬಟ್ ದಿಸ್ ಈಸ್ ಆ್ಯಸ್ ಪರ್ ಅವರ್ ಇಂಗ್ಲೀಷ್ ರೂಲ್, ಎವ್ರಿಬಡಿಗೆ ನಾವು ಈಸ್ ಬಳಸ್ತೀವಿ. ಓಕೆ, ವಿ ಟ್ರೀಟ್ ಎವ್ರಿಬಡಿ ಈಸ್ ಸಿಂಗುಲರ್. ಓಕೆ, ಒಂದು ಸಿಂಗುಲರ್ ಥರ ನಾವು ಟ್ರೀಟ್ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಎವ್ರಿಬಡಿ ಈಸ್ ಅಂತ ಬಳಸಬೇಕು. ಕ್ಲಿಯರ್? ಓಕೆ, ನೋಡಿ ಸೆಂಟೆನ್ಸಸ್ ಯಾವ ರೀತಿ ಮಾಡಿದ್ದೀನಿ. ಐ ಆಮ್ ಗುಡ್, ನಾನು ಒಳ್ಳೆಯವನಿದ್ದೇನೆ. ವಿ ಆರ್ ಗುಡ್, ನಾವು ಒಳ್ಳೆಯವರಿದ್ದೇವೆ. ಯು ಆರ್ ಗುಡ್, ನೀನು ಒಳ್ಳೆಯವನಿದ್ದಿ. ದೇ ಆರ್ ಗುಡ್, ಅವರು ಒಳ್ಳೆಯವರಿದ್ದಾರೆ. ಹಿ ಈಸ್ ಗುಡ್, ಅವನು ಒಳ್ಳೆಯವನಿದ್ದಾನೆ. ಶಿ ಈಸ್ ಗುಡ್, ಅವಳು ಒಳ್ಳೆಯವಳಿದ್ದಾಳೆ. ಇಟ್ ಈಸ್ ಗುಡ್, ಅದು ಒಳ್ಳೆಯದಿದೆ. ಸಂಜು ಈಸ್ ಗುಡ್, ಸಂಜು ಒಳ್ಳೆಯವನಿದ್ದಾನೆ. ಗೀತಾ ಈಸ್ ಗುಡ್, ಗೀತಾ ಒಳ್ಳೆಯವಳಿದ್ದಾಳೆ. ಇಲ್ಲಿ ನೋಡಿ ಸೆಂಟೆನ್ಸಸ್ ನಾವು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಸಿಂಪಲ್ ಇದೆ. ಇಲ್ಲಿ ಮೊದಲಿಗೆ ನಾವು ಸಬ್ಜೆಕ್ಟ್ ಯೂಸ್ ಮಾಡಿದ್ದೀವಿ, ಆಮೇಲೆ ಹೆಲ್ಪಿಂಗ್ ವರ್ಬ್ ಆಮ್ ಬಳಸಿದ್ದೀವಿ, ಆರ್ ಬಳಸಿದ್ದೀವಿ, ಈಸ್ ಬಳಸಿದ್ದೀವಿ. ಕರೆಕ್ಟ್ ರೀ? ಆಮೇಲೆ ಆಬ್ಜೆಕ್ಟ್ ಜಾಗದಲ್ಲಿ ನಾವು ಇಲ್ಲಿ ಅಡ್ಜೆಕ್ಟಿವ್ಸ್ ಅಥವಾ ನೌನ್ಸ್ ಅನ್ನು ನಾವು ಸಪೋರ್ಟ್ ಮಾಡಬೇಕು. ನೋಡಿ ಸಪೋರ್ಟ್ ತಗೊಂಡು ಸೆಂಟೆನ್ಸಸ್ ಮಾಡಿದ್ವಿ. ಯಾವ ರೀತಿ ನೋಡಿ, ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಮೇಲೆ ಇಲ್ಲಿ ಅಡ್ಜೆಕ್ಟಿವ್ಸ್ ಬರ್ಬೋದು ಅಥವಾ ನೌನ್ ಬರ್ಬೋದು ಎಲ್ರಿ ಆಬ್ಜೆಕ್ಟ್ ಜಾಗದಲ್ಲಿ. ಕರೆಕ್ಟ್ ರೀ? ಈ ಸೆಂಟೆನ್ಸಸ್ ನಾವು ಈ ರೀತಿ ಕ್ರಿಯೇಟ್ ಮಾಡಿದ್ದೀವಿ. ಐ ಆಮ್ ಗುಡ್. ಹೌದಲ್ರಿ? ಈಗ ನೋಡಿ ಐ ಆಮ್ ಗುಡ್ ಅಂದರೆ ಇದರ ಮೀನಿಂಗ್ ಏನು ಬರ್ತಾ ಇದೆ ಕನ್ನಡದಲ್ಲಿ, ನಾನು ಒಳ್ಳೆಯವನಿದ್ದೇನೆ ಅಂತ. ಕರೆಕ್ಟ್ ರೀ? ಈಗ ನಾನು ಕೆಟ್ಟವ ಇದ್ದೇನೆ ಅಂತ ಯಾವ ರೀತಿ ಹೇಳ್ತೀವಿ, ಐ ಆಮ್ ಬ್ಯಾಡ್. ಇಲ್ಲಿ ಗುಡ್ ಜಾಗದಲ್ಲಿ ಏನು ಮಾಡ್ತೀವಿ, ಜಸ್ಟ್ ಬ್ಯಾಡ್ ವರ್ಡನ್ನು ಪುಟ್ ಮಾಡಿದರೆ ನಮ್ಮ ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ಯಾವ ರೀತಿ ನೋಡಿ, ಐ ಆಮ್ ಗುಡ್ ಅಂದರೆ ನಾನು ಕೆಟ್ಟವನಿದ್ದೇನೆ ಅಂತ. ಕರೆಕ್ಟ್ ರೀ? ನಾನು ಕೆಟ್ಟ ಹುಡುಗನಾಗಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಬ್ಯಾಡ್ ಬಾಯ್. ಹೌದಲ್ರಿ? ಐ ಆಮ್ ಅ ಬ್ಯಾಡ್ ಬಾಯ್ ಅಂತ ಹೇಳ್ತೀವಿ. ನೋಡಿ ಈಗ ಗುಡ್ ಜಾಗದಲ್ಲಿ ನಾವು ಬ್ಯಾಡ್ ಬಳಸಿದ್ರೆ ಮೀನಿಂಗ್ ಕೂಡ ಚೇಂಜ್ ಆಯಿತು. ಕರೆಕ್ಟ್ ರೀ? ಅವನು ಕೆಟ್ಟವನಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಬ್ಯಾಡ್. ಹೌದಲ್ರಿ? ಅವಳು ಕೆಟ್ಟವಳಿದ್ದಾಳೆ ಅಂತ ಹೇಳಲಿಕ್ಕೆ ಸಿ ಈಸ್ ಬ್ಯಾಡ್. ಇದೇ ರೀತಿ ನೀವು ಬೇರೆ 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 ಅಡ್ಜೆಕ್ಟಿವ್ಸ್ ಅನ್ನು ಬಳಸಿ ಅಂತ ತಿಳ್ಕೊಳ್ಳಿ. ಬ್ಯಾಡ್, ಓಕೆ, ಇದ್ರ ಮೀನಿಂಗ್ ಚೇಂಜ್ ಆಗುತ್ತೆ. ಹೌದಲ್ರಿ? ಕ್ಲೇವರ್, ಶಿ ಈಸ್ ಕ್ಲೇವರ್, ಅವಳು ಜಾಣಳಿದ್ದಾಳೆ. ರಿಚ್, ಪ್ರಶಾಂತ್ ಈಸ್ ರಿಚ್, ಪ್ರಶಾಂತ್ ಶ್ರೀಮಂತನಾಗಿದ್ದಾನೆ. ಹೌದಲ್ರಿ? ಪ್ರಿಯಾಂಕಾ ಈಸ್ ಪೂವರ್, ಪ್ರಿಯಾಂಕಾ ಬಡವಳಿದ್ದಾಳೆ. ಹೌದಲ್ರಿ? ಕರಣ್ ಈಸ್ ಸ್ಟ್ರಾಂಗ್ ಬಾಯ್, ಕರಣ್ ಬಲಿಷ್ಠ ಹುಡುಗನಾಗಿದ್ದಾನೆ. ಹೌದಲ್ರಿ? ಎಲ್ಲರೂ ಫೇಮಸ್ ಇದ್ದಾರೆ ಅಂತ ಹೇಳಲಿಕ್ಕೆ ಎವ್ರಿಬಡಿ ಈಸ್ ಫೇಮಸ್ ಅಂತ ಹೇಳ್ತೀವಿ. ಹೌದಲ್ರಿ? ಈಗ ನೋಡಿ ಸೆಂಟೆನ್ಸಸ್ ಮಾಡೋದು ನಮಗೆ ಒಂದ್ಸಲ ಸ್ಟ್ರಕ್ಚರ್ ಅಂತ ಗೊತ್ತೇ ಅಂತ ತಿಳ್ಕೊಳ್ಳಿ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ತಿಳ್ಕೊಳ್ಳಿ, ನಾವು 101% ಇಂಗ್ಲೀಷಲ್ಲಿ ಮಾತಾಡ್ಬೋದು. ಓಕೆ, ಈಗ ನೋಡಿ ಈ ಫಾರ್ಮುಲಾನ ಬಳಸಿ, ರೈಟ್ ರೀ, ಈ ಸ್ಟ್ರಕ್ಚರನ್ನು ಬಳಸಿ ನಾವು ಎಷ್ಟು ಬೇಕು ಅಷ್ಟು ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ ಗುಡ್ ಜಾಗದಲ್ಲಿ ಬೇರೆ 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 ವರ್ಡ್ ಹಾಕ್ತಾ ಹೋಗಿ ನಮ್ಮ ಮೀನಿಂಗ್ ಕೂಡ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತ್ರಿ? ನೋಡಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಆಮ್ ನಾವು ಬಳಸ್ತಾ ಇದ್ದೀವಿ. ಹೌದಲ್ರಿ?
ಐ ಜೊತೆ, ಹೌದಲ್ರಿ. ವಿ, ಯು, ದೇ ಇವೆಲ್ಲ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಅದಕ್ಕೋಸ್ಕರ ಇಲ್ಲಿ ಆರ್ ಬಳಸ್ತಾ ಇದ್ದೀವಿ. ಹಿ, ಶಿ, ಇಟ್, ಹೌದಲ್ರಿ. ಇವೆಲ್ಲ ಏನಿದೆ ರೀ, ಹಿ, ಶಿ, ಇಟ್, ಸಂಜು, ಗೀತಾ, ಇವೆಲ್ಲ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಇಲ್ಲಿ ನಾವು ಈಸ್ ಬಳಸ್ತಾ ಇದ್ದೀವಿ. ಸಿಂಪಲ್ ಆಗಿ ನಿಮ್ಗೆ ಇದು ಅರ್ಥ ಆದರೆ ಈಸಿಲಿ ಮುಂದೆ ಅರ್ಥ ಆಗುತ್ತೆ. ಓಕೆ, ಇವೆಲ್ಲ ಸೆಂಟೆನ್ಸಸ್ಗಳು ನೋಡಿ ಪ್ರೆಸೆಂಟ್ ಟು ಬಿ ನಲ್ಲಿ ಇದೆ, ಹೌದಲ್ರಿ. ಪಾಸಿಟಿವ್ಲಿ ಅಂದ್ರೆ ಪಾಸಿಟಿವ್ ಆನ್ಸರ್ಸ್ ಆಗಿದೆ ನೋಡಿ. ಪಾಸಿಟಿವ್ ಆನ್ಸರ್ಸ್ ಇದ್ರೆ ಈಗ ನೆಗೆಟಿವ್ ಆನ್ಸರ್ಸ್ ಯಾವ ರೀತಿ ಮಾಡೋದು, ಹೌದಲ್ರಿ. ಈಗ ನೋಡಿ, ನಾವು ಆಡು ಭಾಷೆಯಲ್ಲಿ ಈ ರೀತಿ ಅಂದ್ರೆ ನಾವು ರೆಗ್ಯುಲರ್ ಈ ರೀತಿ ಮಾತಾಡ್ತಾ ಇರ್ತೀವಿ, ಹೌದಲ್ರಿ. ನಾನು ಚೆನ್ನಾಗಿಲ್ಲ, ಅವಳು ಕೆಟ್ಟವನಲ್ಲ, ಹೌದಲ್ರಿ. ಅವಳು ಕೆಟ್ಟವಳಿಲ್ಲ, ಅವನು ಕ್ರಿಕೆಟರ್ ಇಲ್ಲ, ಅವನು ಕ್ರಿಕೆಟರ್ ಇಲ್ಲ, ಹೌದಲ್ರಿ. ಅವನು ಡಾಕ್ಟರ್ ಇಲ್ಲ, ಅವಳು ಶ್ರೀಮಂತನಿಲ್ಲ, ಹೌದಲ್ರಿ. ಈ ರೀತಿ ಸೆಂಟೆನ್ಸಸ್ಗಳನ್ನು ನಾವು ಹೇಳಬೇಕಾದ್ರೆ ನೆಗೆಟಿವ್ನಲ್ಲಿ ಇಲ್ಲ 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 ಅಂತ ಹೇಳಲಿಕ್ಕೆ ನಾವು ನೆಗೆಟಿವ್ ಆನ್ಸರ್ಸ್ ಆಗಿ ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ. ಯಾವ ರೀತಿ ಮಾತಾಡ್ತೇವೆ ಅಂದರೆ ಸಿಂಪಲ್ ಒಂದು ಟ್ರಿಕ್ ಇದೆ ಇಲ್ಲಿ. ಪಾಸಿಟಿವ್ ಆನ್ಸರ್ನಲ್ಲಿ ಜಸ್ಟ್ ನಮ್ಮದು ಹೆಲ್ಪಿಂಗ್ ವರ್ಬ್ ಆದಮೇಲೆ ಜಸ್ಟ್ ನಾಟ್ ಅನ್ನು ಬಳಸಿದ್ರೆ ಸಾಕು, ನಮ್ಮ ಸೆಂಟೆನ್ಸ್ ಎಲ್ಲ ನೆಗೆಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಗುಡ್ ಇದೆ, ನಾನು ಒಳ್ಳೆಯವನಿದ್ದೇನೆ, ನಾನು ಒಳ್ಳೆಯ ಇದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಗುಡ್ ಅಂತೀವಿ, ಹೌದಲ್ರಿ. ಇದು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ನಾಟ್ ಗುಡ್ ಅಂತೀವಿ. ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಬಳಸಬೇಕು. ಐ ಆಮ್ ನಾಟ್ ಗುಡ್, ನಾನು ಒಳ್ಳೆಯವನಿಲ್ಲ. ಓಕೆ, ವಿ ಆರ್ ನಾಟ್ ಗುಡ್, ನಾವು ಒಳ್ಳೆಯವರಿಲ್ಲ. ವಿ ಆರ್ ನಾಟ್ ಸ್ಟ್ರಾಂಗ್, ನಾವು ಬಲಿಷ್ಠರಲ್ಲ, ಹೌದಲ್ರಿ. ವಿ ಆರ್ ನಾಟ್ ಡಾಕ್ಟರ್ಸ್, ನಾವು ವೈದ್ಯರು ಇಲ್ಲ ಅಂತ, ಹೌದಲ್ರಿ. ಕರೆಕ್ಟ್ರಿ. ದೇ ಆರ್ ನಾಟ್ ಗುಡ್ ಪೀಪಲ್ಸ್, ಅವರು ಒಳ್ಳೆಯ ಜನರಿಲ್ಲ ಅಂತ ಹೇಳಲಿಕ್ಕೆ, ಹೌದಲ್ರಿ. ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಜಸ್ಟ್ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಬಳಸಿದ್ರೆ ಸಾಕು, ನಮ್ಮ ಸೆಂಟೆನ್ಸ್ ನೆಗೆಟಿವ್ನಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ತೀವಿ ನೋಡಿ ನಾವು. ಇದೇ ಪಾಸಿಟಿವ್ ಆನ್ಸರ್ಗೆ ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಈ ರೀತಿ ಹೇಳಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಸ್ಟ್ರಕ್ಚರ್ ನೋಡಿ, ಇಲ್ಲಿ ಸಬ್ಜೆಕ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಬಳಸಬೇಕು, ಆಮೇಲೆ ಲಾಸ್ಟಿಗೆ ಇಲ್ಲಿ ಅಡ್ಜೆಕ್ಟಿವ್ಸ್ ಇರ್ಬೋದು ಅಥವಾ ನೌನ್ ಆಬ್ಜೆಕ್ಟ್ ಜಾಗದಲ್ಲಿ, ಹೌದಲ್ರಿ. ಇಲ್ಲಿ ಆಬ್ಜೆಕ್ಟ್ ಜಾಗದಲ್ಲಿ ನಾವು ಅಡ್ಜೆಕ್ಟಿವ್ಸ್ ನೌನ್ ಹಾಕಿ ಸೆಂಟೆನ್ಸಸ್ ಅಲ್ಲಿ ಮಾಡೋದಿದೆ. ಈಗ ಫಾರ್ ಎಕ್ಸಾಂಪಲ್ ಸೆಂಟೆನ್ಸಸ್ ನೋಡಿ ಯಾವ ರೀತಿ ಆಗುತ್ತೆ. ಐ ಆಮ್ ಸಬ್ಜೆಕ್ಟ್ ಇದೆ, ಆದ್ಮೇಲೆ ಹೆಲ್ಪಿಂಗ್ ವರ್ಬ್ಲಿ ನಂತರ ನಾಟ್ ಬಳಸಬೇಕು. ಐ ಆಮ್ ನಾಟ್ ಗುಡ್, ಐ ಆಮ್ ನಾಟ್ ಗುಡ್. ಐ ಆಮ್ ನಾಟ್ ಗುಡ್ ಅಂದ್ರೆ ಇದ್ರ ಮೀನಿಂಗ್ ಏನಾಗುತ್ತೆ, ನಾನು ಒಳ್ಳೆಯನಿಲ್ಲ ಅಂತ, ನಾನು ಒಳ್ಳೆಯನಿಲ್ಲ. ಓಕೆ, ನೆಕ್ಸ್ಟ್ ವಿ ಆರ್ ನಾಟ್ ಗುಡ್, ನಾವು ಒಳ್ಳೆಯವರಿಲ್ಲ ಇಲ್ಲ ಅಂತ, ಹೌದಲ್ರಿ. ಈಗ ನೋಡ್ರಿ, ಇನ್ನೊಂದು ನಿಮಗೆ ಇಲ್ಲಿ ಒಂದು ಪಾಯಿಂಟನ್ನು ಆ್ಯಡ್ ಮಾಡೋದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಾಂಟ್ರಾಕ್ಷನ್ ಫಾರ್ಮಲ್ಲಿ ಅಂದರೆ ಶಾರ್ಟ್ ಫಾರ್ಮ್ ಅಂತ ನಾವು ಮಾತಾಡಬೇಕಾದ್ರೆ ಬಳಸ್ತೀವಿ ಜಸ್ಟ್ ಫ್ಲೂಯೆನ್ಸಿ ಬರಲಿಕ್ಕೆ. ಯಾವ ರೀತಿ ಅಂದರೆ ಆರ್ ಪ್ಲಸ್ ನಾಟ್ ನಾವು ಜೋಡಿಸಿ ಹೇಳಬೇಕಾದ್ರೆ ಇದಕ್ಕೆ ಅರಂಟ್ ಅಂತೀವಿ. ಅರಂಟ್ ಏನಂತೀವಿ ರೀ, ಅರಂಟ್ ಅಂತ. ಓಕೆ, ಅರಂಟ್. ಇಲ್ಲಿ ನೋಡಿ, ಈಸ್ ಪ್ಲಸ್ ನಾಟ್ ಇದಕ್ಕೆ ಇಸಂಟ್ ಅಂತ ನಾವು ಹೇಳ್ತೀವಿ ಶಾರ್ಟ್ ಫಾರ್ಮ್ನಲ್ಲಿ, ಹೌದಲ್ರಿ. ಕಾಂಟ್ರಾಕ್ಷನ್ ಫಾರ್ಮ್ನಲ್ಲಿ ಈಸಂಟ್. ಓಕೆ, ಹಾಂ. ಇಲ್ಲಿ ನೋಡಿ, ಸೆಂಟೆನ್ಸ್ ಆರ್ ಪ್ಲಸ್ ನಾಟಿಗೆ ನಾವಿಲ್ಲಿ ಜೋಡಿಸಿ ಕೂಡ ಹೇಳ್ಬೋದು ರೀ. ಈ ಎರಡು ಜೋಡಿಸಿ ಯಾವ ರೀತಿ ಹೇಳ್ಬೋದು ರೀ, ಅರಂಟನ್ನು ಕೂಡ ಹೇಳ್ಬೋದು. ವಿ ಅರಂಟ್ ಗುಡ್, ವಿ ಅರಂಟ್ ಗುಡ್. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ, ಅದನ್ನು ತೊಗೊಂಡು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು. ಓಕೆ, ಸಿಂಪಲ್ ನೋಡಿ, ಯು ಆರ್ ನಾಟ್ ಗುಡ್ನು ಹೇಳ್ಬೋದು ಅಥವಾ ಯು ಅರಂಟ್ ಗುಡ್ನು ಹೇಳ್ಬೋದು. ಯು ಅರಂಟ್ ಗುಡ್, ನೀನು ಒಳ್ಳೆಯವನಿಲ್ಲ, ನೀನು ಒಳ್ಳೆಯನಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದೇ ಆರ್ ಗುಡ್ ಇದೆ ಪಾಸಿಟಿವ್ನಲ್ಲಿ, ಇದಕ್ಕೆ ನೆಗೆಟಿವ್ನಲ್ಲಿ ಚೇಂಜ್ ಮಾಡ್ರಿ. ದೇ ಆರ್ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಾಟ್ ಬಳಸಬೇಕು, ಅದಕ್ಕೆ ದೇ ಆರ್ ನಾಟ್ ಗುಡ್ ಹೇಳ್ಬೋದು ಅಥವಾ ದೇ ಅರಂಟ್ ಗುಡ್ ಶಾರ್ಟ್ ಫಾರ್ಮ್ನಲ್ಲಿ. ದೇ ಅರಂಟ್
ಗುಡ್, ಅವರು ಒಳ್ಳೆಯವರಿಲ್ಲ ಅಂತ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್, ಹಿ ಈಸ್ ನಾಟ್ ಗುಡ್ ಹೇಳ್ಬೋದು, ಅಥವಾ ಎರಡು ಈಸ್ ಪ್ಲಸ್ ನಾಟಿಗೆ ಹೀಗೆ ಹೇಳಿದೆ ಇಸಂಟ್ ಅಂತಂತ ಜೋಡಿಸಿ ಕೂಡ ಹೇಳ್ಬೋದು. ಇದಕ್ಕೆ ನಾವು ಇಸಂಟ್ ಅನ್ನು ಬಳಸ್ಬೋದು ಕಾಂಟ್ರಾಕ್ಷನ್ ಫಾರ್ಮ್ನಲ್ಲಿ. ಓಕೆ, ಹಿ ಇಸಂಟ್ ಗುಡ್, ಅವನು ಒಳ್ಳೆಯವನಿಲ್ಲ. ಓಕೆ, ಒಳ್ಳೆಯವಿಲ್ಲ ಅಂತ ಹೇಳಿಕ್ಕೆ ಹಿ ಈಸ್ ನಾಟ್ ಗುಡ್ ಅಂತೀವಿ, ರೈಟ್. ನೆಕ್ಸ್ಟ್ ಸೆಂಟೆನ್ಸ್, ಶಿ ಇಸಂಟ್ ಗುಡ್ ಅಥವಾ ಸಿ ಈಸ್ ನಾಟ್ ಗುಡ್ ಅಂತೀವಿ. ಅವಳು ಒಳ್ಳೆಯವಳಿಲ್ಲ. ಇಟ್ isn't good. ಅದು ಅಥವಾ ಇದು ಒಳ್ಳೆಯನಿಲ್ಲ. ನೆಕ್ಸ್ಟ್, ಸಂಜು ಒಂದು ವ್ಯಕ್ತಿ ಹೆಸರಿದೆ. ಸಂಜು isn't good. ಸಂಜು isn't good ಅಂದ್ರೆ ಸಂಜು ಒಳ್ಳೆಯನಿಲ್ಲ. ಓಕೆ, ನೆಕ್ಸ್ಟ್, ಗೀತಾ ಈಸ್ ನಾಟ್ ಗುಡ್ ಅಥವಾ ಗೀತಾ isn't ಗುಡ್. ಗೀತಾ ಒಳ್ಳೆಯಳಿಲ್ಲ. ಓಕೆ, ಇಲ್ಲಿ ನೋಡಿ ಗೆಳೆಯರೆ, ಭಾಳ ಸಿಂಪಲ್ ಇದೆ, ಹೌದು. ಇಲ್ಲಿ ಪಾಸಿಟಿವ್ ಆನ್ಸರ್ ನಾವು ಯಾವ ರೀತಿ ಮಾಡಿದ್ದೀವಿ, ಐ ಆಮ್ ಗುಡ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವ ಅಂದರೆ ನಮ್ದು ಆಮ್, ಆರ್, ಈಸ್ ಆದಮೇಲೆ ಜಸ್ಟ್ ನಾಟ್ ಬಳಸಿ ನಮ್ಮ ಸೆಂಟೆನ್ಸ್ ನೆಗೆಟಿವ್ ಆಗುತ್ತೆ. ನೋಡಿ, ಐ ಆಮ್ ನಾಟ್ ಗುಡ್ ಅಂದರೆ ನಾನು ಒಳ್ಳೆಯವನಿಲ್ಲ ಅಂತ. ಇದೇ ಜಾಗದಲ್ಲಿ ಬೇರೆ ಬೇರೆ ವರ್ಡ್ ಹಾಕಿ ಬ್ಯಾಡ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಐ ಆಮ್ ನಾಟ್ ಬ್ಯಾಡ್, ನಾನು ಕೆಟ್ಟವನಲ್ಲ. ಓಕೆ, ವಿ ಆರ್ ನಾಟ್ ಕ್ಲೇವರ್, ನಾವು ಜಾಣರಲ್ಲ. ಯು ಅರಂಟ್ ರಿಚ್, ನೀನು ಶ್ರೀಮಂತನಲ್ಲ. ದೇ ಅರಂಟ್ ಗುಡ್, ಅವರು ಒಳ್ಳೆಯವರಿಲ್ಲ. ದೇ ಅರಂಟ್ ಸ್ಟ್ರಾಂಗ್, ಅವರು ಬಲಿಷ್ಠರಿಲ್ಲ. ಹಿ ಈಸ್ ನಾಟ್ ಡಾಕ್ಟರ್, ಅವನು ವೈದ್ಯನಿಲ್ಲ. ಶಿ ಇಸಂಟ್ ಟೀಚರ್, ಅವಳು ಶಿಕ್ಷಕಿ ಇಲ್ಲ. ಇಟ್ ಇಸಂಟ್ ಲಾಯರ್, ಅದು ವಕೀಲಿಲ್ಲ. ಸಂಜು ಇಸಂಟ್ ಬಾಯ್, ಸಂಜು ಹುಡುಗನಿಲ್ಲ. ಹೌದಲ್ರಿ. ಗೀತಾ ಇಸಂಟ್ ಫಾರ್ಮರ್, ಗೀತಾ ರೈತ ಇಲ್ಲ. ಹೌದಲ್ರಿ. ಈಗ ನೋಡಿ ಸೆಂಟೆನ್ಸಸ್ ನಾವು ಇಲ್ಲಿ ನಮ್ಮದು ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ನಾಟ್ ಅಬ್ಜೆಕ್ಟಿವ್ ಅಥವಾ ನೌನ್ ಇರ್ಬೋದು. ನೋಡಿ, ಗುಡ್ ಜಾಗದಲ್ಲಿ ಡಿಫ್ರೆಂಟ್ ವರ್ಡನ್ನು ಹಾಕ್ತಾ ಹೋದರೆ ನಮ್ಮ ಸೆಂಟೆನ್ಸ್ ಕೂಡ ನಮ್ಮ ಸೆಂಟೆನ್ಸಿನ ಮೀನಿಂಗ್ ಕೂಡ ಬೇರೆ ಬೇರೆ ಆಗುತ್ತೆ. ಇಲ್ಲಿ ನೋಡಿ ಕಂಪ್ಲೀಟ್ಲಿ ಇದೆ. ಇದು ಒಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಒಂದು ಕಾನ್ಸೆಪ್ಟ್ ಫಸ್ಟ್ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಡ್ ಅಡ್ಜೆಕ್ಟಿವ್ ಹಾಕಿ ಈ ರೀತಿ ಸೆಂಟೆನ್ಸಸ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ವರ್ಡನ್ನು ಹಾಕ್ತಾ ಹೋಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಬೇಕಾದ ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ಬೋದು. 1000, 2000, 10,000 ಸೆಂಟೆನ್ಸಸ್ ಕೂಡ ನಾವು ಕ್ರಿಯೇಟ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಓಕೆ, ಅದೇ ರೀತಿ ನೆಗೆಟಿವ್ನಲ್ಲಿ ಕೂಡ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಆಮೇಲೆ ನಾಟ್ ಅಡ್ಜೆಕ್ಟಿವ್ ಅಥವಾ ನೌನ್ ಹಾಕಿದರೆ ನಮ್ಮ ಸೆಂಟೆನ್ಸಸ್ ಕೂಡ ಈ ರೀತಿ ಐ ಆಮ್ ನಾಟ್ ಗುಡ್, ವಿ ಆರ್ ನಾಟ್ ಗುಡ್, ಈ ರೀತಿ ಸೆಂಟೆನ್ಸಸ್ ಆಗುತ್ತೆ. ಇಲ್ಲಿ ಅಡ್ಜೆಕ್ಟಿವ್ಸ್ ಅಥವಾ ನೌನನ್ನು ಹಾಕ್ತಾ ಹೋಗಿ ನಮ್ಮ ಸೆಂಟೆನ್ಸಸ್ ಬೇರೆ ಬೇರೆ ರೀತಿ ನಮಗೆ ಮೀನಿಂಗ್ ಕೊಡ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ಲಿ ಕಲ್ತಿದ್ದೀವಿ ಪ್ರೆಸೆಂಟ್ ಟು ಬಿನ ಸೆಂಟೆನ್ಸಸ್ ಯಾವ ರೀತಿ ಮಾಡಬೇಕು, ಅನ್ನು ಬಳಸಿ ನಾವು ಸೆಂಟೆನ್ಸಸ್ ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾಡ್ತೀವಿ. ಓಕೆ, ಇಲ್ಲಿ ಅಡ್ಜೆಕ್ಟಿವ್ಸ್ ಮತ್ತು ನೌನ್ಸ್ನ ಸಪೋರ್ಟ್ ತೊಗೊಂಡು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅಂತ ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ಕಲ್ತಿದ್ದೀವಿ. ನೀವು ನಮ್ಮ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.